ಅದು ಅಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಅವರು ಹಿಂದೆ ಒಂದು 6-8 ತಿಂಗಳನ್ನು ಕೂಡ ಹಿಂದೆ ಫೋನ್ ಮಾಡಿದರು. ಅಲ್ಲಿ ಎಲ್ಲ ಭಾಳಷ್ಟು ಈ ಇಂಡಸ್ಟ್ರಿಗಳು ಬರೋದ್ರಿಂದ ಧೂಳು ಹೆಚ್ಚಾಗಿದೆ, ಆಮೇಲೆ ವೆಹಿಕಲ್ ಮೂವ್ಮೆಂಟ್ಸು ಜಾಸ್ತಿ ಆಗಿದೆ, ರಸ್ತೆಗಳು ಕೂಡ ಹಾಳಾಗ್ತಾ ಇದ್ದಾವೆ. ಇದೆಲ್ಲನೂ ಕೂಡ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನನಗೆ ಹೇಳಿದ್ದಾರೆ. ಹೀಗಾಗಿ ಅವರು ಏನು ಇವತ್ತು ಇದನ್ನು ಅದರ ಬಗ್ಗೆ ಈ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಅವರು ತಮ್ಮ ನಿಲುವನ್ನು ಇದು ಮಾಡಿದ್ದಾರೆ. ನಾನು ನಿನ್ನೆ ಬಿಟ್ಟು 2 ದಿವಸದಿಂದ ನಾನು ಅವ್ರ ಜೊತೆ ಮಾತನಾಡಿದ್ದೀನಿ. ನಾನು ಹೋಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಚರ್ಚೆ ಮಾಡಿ, ಯಾಕಂದರೆ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಭಾಳಷ್ಟು ಆದರಣೀಯ ಒಬ್ಬ ಸ್ವಾಮೀಜಿಯವರು. ಬಹುಶಃ ನಾವು 2ನೇ ಸಿದ್ಧಗಂಗಾ ಮಠ ಅಂತ ಹೇಳಿ ತಂದು ಅಲ್ಲಿ ಬಡವರಿಗೆ ಸುಮಾರು 5,000 ಮಕ್ಕಳಿಗೆ ಅವರು ತಂದು ಶಿಕ್ಷಣ ಕೊಡ್ತಾಯಿದ್ದಾರೆ. ಹೀಗಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ, ಅವ್ರ ಜೊತೆ ಸಲಹೆಯನ್ನು ತೊಗೊಂಡು ಇದು ಮಾಡಿ ಏನು ಮಾಡಬೇಕು ಅನ್ನೋದು ನಂತರ ಮುಂದೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ. ಹೀಗಾಗಿ ಅವ್ರ ಬಗ್ಗೆ ಅಪಾರವಾದಂಥ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅವರ ಅಭಿಪ್ರಾಯಗಳಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ನಂತರ ಮುಖ್ಯಮಂತ್ರಿಗಳು ಕೂಡ ಇದು ಮಾಡಿಸಿ ಒಟ್ಟಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ತೀವಿ. ಈಗ ನಮ್ಮಲ್ಲಿ ಈಗ SP ಅವರು ನನಗೆ ಹೇಳಿದರು, ನಮ್ಮಲ್ಲಿ ಈ ಕಡೆ ಆ ಕಡೆ ಸ್ವಲ್ಪ ವಾತಾವರಣ ಭಿನ್ನವಾಗಿರಬೇಕು. ಇಲ್ಲಿ ನಮ್ಮ SP ಗಳು ಜತ್ತು ಈ ಕಡೆ ಎಲ್ಲ ಮಾತನಾಡಿದ್ದಾರೆ. 2 ಕಡೆ ಜನ ಇವತ್ತೊಂದು ದಿವಸ ಪ್ರಾರಂಭ ಮಾಡಿರಿ ಅಂಥೇಳಿ ಒತ್ತಾಯಗಳಿದೆ. ಅದನ್ನು ನಾವು ಸೂಕ್ತವಾದಂಥ ಚರ್ಚಿಸಿ ಸೂಕ್ತವಾದಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಚರ್ಚಿಸಿ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ತೀವಿ. ಸರ್, G. ಪರಮೇಶ್ವರ್ ಅವರು ತಮ್ಮ ಕ್ಷೇತ್ರದ ಜನರೆದುರಿಗೆ ರಾಜೀನಾಮೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಸೂಕ್ತವಾಗಿ, ನಿಮ್ಮ ಇಚ್ಛೆ ಅಂತ ನೋಡಿ. ಆಗ ಅವ್ರು ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಪರಮೇಶ್ವರ್ ಗೊತ್ತು. ಪರಮೇಶ್ವರ್ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಅವರು ನಮ್ಮ ಪಕ್ಷದ ಅತ್ಯಂತ ಒಬ್ಬ ಹಿರಿಯ ನಾಯಕರು, ಭಾಳ ಆತ್ಮೀಯ, ನನಗೂ ಕೂಡ ಭಾಳ ಆತ್ಮೀಯರು. ಅವರು ರಾಜಕೀಯದಲ್ಲಿ ಇನ್ನೂ 20 ವರ್ಷ ಅವರು ಇರಬೇಕು ಅಂಥೇಳಿ ನಮ್ಮೆಲ್ಲರ ಆಶಯವಾಗಿದೆ. ಹೀಗಾಗಿ ಆ ಪ್ರಶ್ನೆಯೇ ಬರೋದಿಲ್ಲ. ಪರಮೇಶ್ವರ್ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು ಸುಮ್ಮನೆ ಯಾವುದೋ ಒಂದು ಕಾರಣದಿಂದ ಇವತ್ತೊಂದು ದಿವಸ ಮನ್ನೊಂದು ಇವತ್ತೊಂದು ದಿವಸ ಕೆಲವೊಂದು ವಿಚಾರಗಳು ನಮಗೂ ಆಗ್ತದೆ. ಇವತ್ತೊಂದು ದಿವಸ ಎಮೋಷ್ನಲ್ ಆಗಿ ಇವತ್ತೊಂದು ದಿವಸ ಕೆಲವೊಂದು ಮಾತುಗಳನ್ನ ಹೇಳಿರ್ಬೋದು. ಆದರೆ ಪರಮೇಶ್ವರ್ ಅವರು ರಾಜೀನಾಮೆ ಕೊಡುವಂಥದ್ದಾದರೆ ರಾಜಕೀಯ ನಿವೃತ್ತಿ ತಗೊಳ್ಳುವಂಥದ್ದು ಅದು ಯಾವುದೂ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರಿಗೆ ಇನ್ನೂ ಉಜ್ವಲ ಭವಿಷ್ಯ ಮುಂದೆ ಕಾಡಿದೆ. ಅಭಿವೃದ್ಧಿಗೆ ಹಣ ಸಿಗ್ತಲ್ಲ ಅನ್ನುವಂಥ ಬೇಸರ ಇರ್ಬೋದು ಅಂತ ಅದು ನಿಮ್ಮ ಕಲ್ಪನೆ. ಅವ್ರು ಹೇಳಿದಾರ ಅಂದರೆ ನಿಮ್ಮ ಇಚ್ಛೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.